ಎಲ್ರಿಗೂ ನಮಸ್ಕಾರ. 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ 6ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹೋಪ್ 5 ದಿನ ವಿಚಾರಗಳನ್ನು ಎಲ್ಲ ಬರೆದು ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಸೊ ಈ 5 ದಿನದಿಂದ ಬರಿತಾ ಇದ್ದೀರಾ, ಯಾಕೆ ಈ 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ನ ಮಾಡಬೇಕು, ಬರಿಬೇಕು ಅಂದರೆ, ಯಾವಾಗ ನೀವು 21 ದಿನ ಸತತವಾಗಿ ನೀವು ಕೃತಜ್ಞತಾ ಭಾವವನ್ನು ತಿಳಿಸ್ತೀರಿ ನಿಮ್ಮಲ್ಲಿರುವ ಹಲವಾರು ವಿಷಯಕ್ಕೆ, ಆಗ ನಿಮಗಿನ್ನೂ ಏನೇನು ಬೇಕೋ ನಿಮ್ಮ ಜೀವನದಲ್ಲಿ ಅದನ್ನೆಲ್ಲವನ್ನು ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತೀರಿ ಸ್ನೇಹಿತರೆ. ನೀವು 21 ದಿನ ಆದಮೇಲೆ ನೀವೇ ನೋಡ್ತೀರಾ, ಹೌದಲ್ವಾ, ಇಷ್ಟೆಲ್ಲ ದೇವರು ನನಗೆ, ಆ ಭಗವಂತ ಎಲ್ಲವನ್ನೂ ನನಗೆ ಕೊಟ್ಟಿದ್ದಾನೆ, ಇಷ್ಟೆಲ್ಲ ನನಗೆ ಒಳ್ಳೆಯ ರೀತಿಯ ಜನರಿದ್ದಾರೆ, ಸ್ನೇಹಿತರಿದ್ದಾರೆ, ಪರಿಸ್ಥಿತಿ ಇದೆ ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ. ಆಗ ಇನ್ನಷ್ಟು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಹಾಗಾದರೆ ಇವತ್ತಿನ ದಿನ ಏನು ಬರೀಬೇಕು, ಯಾವುದು ಚಾಲೆಂಜ್ ಅಂದರೆ, ನಿಮ್ಮ ಹತ್ರ ಇರುವ ಸ್ಕಿಲ್, ಅಂದರೆ ಯಾವುದರಲ್ಲಿ ನೀವು ವಿಶೇಷವಾಗಿ ಅದರಲ್ಲಿ ತುಂಬ ಪರ್ಫೆಕ್ಟ್ ಆಗಿರ್ತೀರಿ, ತುಂಬ ಜಾಣತನ ಇರುತ್ತೆ ಅದರಲ್ಲಿ. ಅಂದರೆ ನಿಮ್ಮಲ್ಲಿ ಒಳ್ಳೆಯ ಮಾತಾಡೋ ಒಂದು ಸ್ವಭಾವ ಇರ್ಬೋದು, ಅಥವಾ ನಿಮ್ಮಲ್ಲಿ ಒಬ್ಬ ಗಾಯಕ ಇರ್ಬೋದು, ಅಥವಾ ನಿಮ್ಮಲ್ಲಿ ಒಬ್ಬ ಪೇಂಟರ್ ಇರ್ಬೋದು, ನೀವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಏನೇನೆಲ್ಲ ನಿಮ್ಮಲ್ಲಿ ಸ್ಕಿಲ್ ಇದೆ ಅದನ್ನು ಗುರುತಿಸಿ ಅದಕ್ಕೆ ಧನ್ಯವಾದವನ್ನು ತಿಳಿಸಿ. ಏನು ಇದ್ರ ಬರೆಯೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ, ಇನ್ನೂ ಹಲವಾರು ರೀತಿಯ ಸ್ಕಿಲ್ ನಿಮ್ಮೊಳಗಡೆ ಅಡಗಿದೆ, ಅದೆಲ್ಲ ಹೊರಗೆ ಬರೋಕ್ಕೆ ಶುರುವಾಗುತ್ತೆ, ಅದನ್ನು ನೀವು ಗುರುತಿಸ್ತೀರ. ಸೊ ಅದರಿಂದ ನೀವು ನಿಮ್ಮ ಜೀವನದಲ್ಲಿ ಇನ್ನೂ ಸಕ್ಸಸ್ಸನ್ನು ಪಡಿತೀರ. ಹಾಗಾದರೆ ತಡೆ ಮಾಡದೆ ಇವತ್ತಿನ ವಿಷಯವನ್ನು ಬರೀರಿ. ಧನ್ಯವಾದ. ಥ್ಯಾಂಕ್ ಯು.